ಮೂಳೆ ಚುಚ್ಚಿಬಿಟ್ಟು ಪಂಚರ್ ಆಗಿ ಗಾಡಿನ ಅವಸ್ಥೆ ಪಟ್ಟಿದ್ವಲ್ಲ, ಅದೇ ಬಿರಿಯಾನಿ. ಫಿಂಗರ್ಸ್ ಅಲ್ಲಿ ಟಚ್ ಮಾಡಿ ನೋಡಿ. ಅದು ಏರಿ ಮೇಲೆ ಓಕೆ. ಸೊ ಗೈಸ್, ರವ ಅಂತ ಹೊಡಿತದೆ ಗೈಸ್ ಬಿಸಿಲು. ಅವಲೇ ಚಳಿಗೆ ಒಲೆ ಮುಂದೆ ನಿಂತ್ಕೊಂಡಿದ್ವಿ. ಏನು ಡಿಫ್ರೆನ್ಸ್ ನೋಡಿ. ಈಗ ಸದ್ಯಕ್ಕೆ ನಾವಿದ್ದೀವಿ ಹೊಸಕೋಟೆನಲ್ಲಿ ಆ್ಯಂಡ್ ಬಂದಿರೋದಿಲ್ಲಿ ಬಿರಿಯಾನಿ ತೊಗೊಳೋದಕ್ಕೆ. ಹೇಳಿದ್ನಲ್ಲ ಕಂಪ್ಯಾರಿಸನ್ ವಿಡಿಯೋ ಮಾಡ್ತೀವಿ ಅಂತ. ಸೊ ಅದಕ್ಕೋಸ್ಕರ ಅಕ್ಷಯದಮ್ ಬಿರಿಯಾನಿಗೆ ಬಂದಿದ್ದೀವಿ. ಫಸ್ಟು ಹೊಸಕೋಟೆ ಬಿರಿಯಾನಿ ವಿಡಿಯೋ ಮಾಡಿದ್ದೆ ಇಲ್ಲಿ, ಟೇಸ್ಟ್ ಮಾಡಿದ್ದೆ ಇಲ್ಲಿ. ಓಕೆ. ಸೊ ಗೈಸ್, ಈಗ ಸದ್ಯಕ್ಕೆ ನಾವು ಇನ್ನೂ ಒಂದು ಹೊಸಕೋಟೆ ಬಿರಿಯಾನಿ ಜಾಗಕ್ಕೆ ಬಂದಿದ್ದೀವಿ. ಸೊ ಲಾಸ್ಟ್ ಟೈಮ್ ಕಂಪ್ಯಾರಿಸನ್ ಮಾಡೋಕ್ಕೆ ಕೆರೆ ಏರಿ ಮೇಲೆ ಹೋಗಿದ್ವಿ ಗೊತ್ತಾ. ಸೊ ಈ ಸರಿನೂ ಅದೇ ಕೆರೆ ಏರಿ ಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಒಂದು ಕಡೆ ತೊಗೊಂಡಾಯಿತು, ಇವಾಗ ಇನ್ನೊಂದು ಕಡೆ ತೊಗೋತಾ ಇದ್ದೀವಿ. ಕ್ಯಾಮ್ರಾ ನನ್ನ ಹತ್ರನೇ ಬಿಟ್ಬಿಟ್ಟಿದ್ದಾರೆ, ಹೋಗ್ತಾ ಇದ್ದಾರೆ. ಮೋಸ್ಟ್ಲಿ ತೊಗೊಳ್ಳಲ್ಲ ಅನ್ಸುತ್ತೆ ಇಲ್ಲಿ. ಇರಲಿ, ನಾನಿಲ್ಲಿ ಇರ್ತೀನಿ. ಆ್ಯಂಡ್ ಈ ಸರಿ ಬಂದಿರೋದು ರಾಜ್ ದಮ್ ಬಿರಿಯಾನಿಗೆ. ಅವತ್ತು ಅರ್ಲಿ ಮಾರ್ನಿಂಗ್ ಬಿರಿಯಾನಿ ಬಂದು ಮೂಳೆ ಚುಚ್ಚಿಬಿಟ್ಟು ಪಂಚರ್ ಆಗಿ ಗಾಡಿನ ಅವಸ್ಥೆ ಪಟ್ಟಿದ್ವಲ್ಲ, ಅದೇ ಬಿರಿಯಾನಿ. ಗೈಸ್, ಇಲ್ಲೇ ಬಿರಿಯಾನಿನ ರೆಡಿ ಮಾಡ್ತಾ ಇದ್ದಾರೆ ಅವನ ಅಜ್ಜಿ. ಏನೇ ಹೇಳಿ, ಬೆಳಗ್ಗೆ ಇದ್ದಿದ್ದು ಕ್ರೇಜ್ ಇವಾಗಿಲ್ಲ ಗುರು. ಇವಾಗ ಹೆಂಗೆ ಹೊಡಿತಾರೆ ಗೊತ್ತಾ ಬಿಸಿಲು. ಆ ಬಿಸಿಲೆಲ್ಲ ಒಲೆ ಮುಂದೆ ನಿಂತ್ಕೊಳ್ಳೋಕ್ಕೆ ಒಂಥರ ಆಗ್ತಿದೆ. ಬೆಳಗ್ಗೆ ಒಳ್ಳೆ ಮಜಾ ಇತ್ತು, ಅಂದರೆ ಆ ಕ್ರೇವಿಂಗ್ಸ್ ಜಾಸ್ತಿ ಇತ್ತು. ಈಗ ನಾವು ಕೆರೆ ಕಡೆ ಹೋಗ್ತಾ ಇದ್ದೀವಿ. ಏನು ಮಾಡೋಕ್ಕೆ ಅಂತ ಹೇಳಕ್ಕೆ ನನಗೆ ಅರ್ಥ ಆಗುತ್ತೆ. ಇಲ್ಲಿರೋದಾ ಕೆರೆ ಕಡೆ ಬಂದಿದ್ದೀವಿ ಈಗ. ಆದ್ರೂ ಒಳ್ಳೆ ಲೊಕೇಶನ್ ಹುಡ್ಕೊಂಡಿದ್ದೀವಿ ನಾವು. ನೋಡ್ರಿ ಮಸ್ತು. ಲಾಸ್ಟ್ ಟೈಮ್ ಬಂದಾಗ ಮೀನೆಲ್ಲ ಹಿಡಿತಾಯಿದ್ರು. ಇವತ್ತು ಯಾರು ಮೀನು ಹಿಡಿತಾ ಇಲ್ಲ. ಮೋಸ್ಟ್ಲಿ ಬಲೆ ಬಿಟ್ಟು ಹೋಗಿರ್ತಾರೆ. ಮೋಸ್ಟ್ಲಿ ಬಲೆ ಬಿಟ್ಟಿದ್ರೋ ರಾತ್ರಿ, ಇಲ್ಲ ಬಲೆ ಬಿಟ್ಟಿರೋದನ್ನ ತೆಗಿತಾಯಿದ್ರು, ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಏನೋ ಮಾಡ್ತಿದ್ರು ಗುರು. ಏನೋ ಮೋಸ್ಟ್ಲಿ ಕೊಕ್ಕರೆ ಅನಿಸುತ್ತೆ. ಏನೋ ಇಷ್ಟು ದಪ್ಪ ಆಯಿತು ಗುರು, ಹಂಗೆ ಮುಳ್ಕೋತು ನೀರೊಳಗೆ. ನಾನು ಏನೋ ಕೊಕ್ಕರೆ ಇವಾಗ ಎದೊಳ್ತು ಮೇಲೆ. ನಾನು ಮೊಸಳೆ ಅನ್ಕೊಂಡ್ಬಿಟ್ಟೆ. ಗೈಸ್ ನೋಡಿ ಗೈಸ್, ಏನಾರ ತಂದ್ಬಿಟ್ಟವ್ರೆ. ಏನ್ ಬ್ರೋ ತೆಗೀರಿ ಬ್ರೋ. ಅವಲೇ ನಮಗೆ ಸೀಕ್ರೆಟ್ ಅಂದ್ರು. ಇದಕ್ಕೆ ಈ ವಿಡಿಯೋ ಮಾಡಕ್ಕೆ ಅಂತಾನೆ ಎತ್ಕೊಂಡ್ ಬಂದಿದ್ದ ಇದನ್ನ. ಓ ಅದೇನಾ ಅದು, ನನ್ನ ಪಕ್ಕನೇ ಇತ್ತು ಗೈಸ್, ನಾನೇ ನೋಡ್ಕೊಂಡಿಲ್ಲ. ಅವಾಗ ಏನ್ ಕಾಗೆ ಆಡ್ಸೋದು ಗೊತ್ತಾ. ನಮ್ದು ಇನಾಗ್ರೇಷನ್ ಟೆಸ್ಟ್ ಮಾಡ್ಬೇಕು, ಆಮೇಲೆ ಕಾಣಿಸ್ತದೆ ಇಲ್ವಾ ಅಂತ. ಈ ತರ ಇದೆ, ಕಾಣಿಸಲ್ಲ ಬಿಡಿ, ಕಾಣಿಸುತ್ತಲ್ಲ ಎಲ್ಲಾನು ಕಾಣಿಸ್ಕೊಡ್ತು ಅಂತ. ಹಾಕಿದ್ವಿ ಸ್ಟ್ರೆಚ್ ಆಗುತ್ತಾ, ನಿಮ್ಗೆ ಗೊತ್ತಿರ್ಬೇಕಲ್ಲ ಇವೆಲ್ಲ. ಅಯ್ಯೋ ಏನ್ ಬ್ರೋ, ಏನು ಕಾಣಲ್ಲ ಅದೇನ್ ಬ್ರೋ. ಅದು ಬ್ರೋ ದೇವರಾಣೆ ಏನು ಕಾಣ್ತಾ ಇಲ್ಲ. ನೀವೇನೋ ತಳ್ಳಿದ್ರು ಬೇಕಾದ್ರೆ ಕೆರೆಗೆ ಬಿದ್ಬಿಡ್ತೀರೇನೋ, ನನಗೆ ಭಯ ಆಗ್ತಿದೆ. ಏನ ತಳ್ಳಕ ಇದು ಹೆಂಗಿದೆ ಗೊತ್ತಾ. ಏನೇನೋ ಮಾಡ್ತಾರಲ್ಲ ಬ್ರೋ. ಫಿಂಗರ್ಸ್ ಅಲ್ಲಿ ಟಚ್ ಮಾಡಿ, ಫಿಂಗರ್ಸ್ ಅಲ್ಲಿ ಟಚ್ ಮಾಡ್ಬಿಟ್ಟು ಫೀಲ್ ಮಾಡ್ಕೊಂಡು ವಿಜುವಲ್ಸ್ ಇದ್ದಾರೆ. ವಯಸ್ಸಾಗೈತವಲ್ಲ ನೋಡೋದ ನಾವು. ಬ್ರೋ ನೀವ್ ಎಲ್ಲಿದ್ದೀರಿ? ಹಾಕೋ ಮೈಕು. ಬ್ರೋ ಬೇಡ ತೆಗಿತೀನಿ. ಅಸಹ್ಯವಾಗಿದೆ ಗುರು, ಮುಡ್ತಾ ಇದ್ರೆ. ಇವಾಗ ಎಷ್ಟು ಪ್ರಾಪರ್ ಆಗಿದೆ. ಕತ್ಲ ಆಗ್ಬಿಟ್ರೆ ನೈಟ್ಗೆ ಹಾಕೊಂತಾರೆ ಗೊತ್ತಾ, ನೈಟಲ್ಲಿ ನಿದ್ದೆ ಮಾಡೋದು. ಅದು ಐಪ್ಯಾಡ್ಸ್. ಓಕೆ ಸರಿ ಫಸ್ಟ್ ಸೈಡ್ ಕರ್ಕೊಂಡು ಇಟ್ಕೊಳ್ಳೋದು. ದೇವ್ರಣೆ ಮೋಸ ಮಾಡೋಕ್ಕಾಗಲ್ಲ. ಬೇಕಾದ್ರೆ ನೋಡಿ. ಏನ್ ಮಾಡ್ತಿದ್ದೀರಾ ನೋಡಿ. ಬ್ರೋ ಏನೋ ಮಾಡ್ಬೇಡಿ. ಹೊಟ್ಟೆ ಹೊಡೆಯಕ್ಕೆ ಬರೋದು ಅಷ್ಟೇ. ಈಗ ಎಲ್ಲಿ ನಿಲ್ಸೋದು ವರ್ಷ? ಸೈಡ್ ನಿಲ್ಸೋದು. ರೋಡ್ ಈ ಕಡೆ ಗುದ್ದು ನೋಡು. ಈ ಕಡೆ ಎತ್ಕೊಂಡೆ ಇಲ್ಲಿ ಬರೀ ಬ್ರೋ. ಕಾರ್ ಇದೆ ಬ್ರೋ, ಇಲ್ಲಿ ಹೊಡಿಯುತ್ತೆ. ಇಲ್ಲೇ ಇದೆ ನೋಡಿದ್ರಾ, ಕಾಣಿಸ್ತಾರಲ್ಲ. ಅವಾಗ್ಲೇ ನಾನು ಇಲ್ಲೇ ನಿಂತಿದ್ದೀನಿ, ನನಗೆ ಗೊತ್ತಿಲ್ವಾ. ಕಣ್ಣು ಇಲ್ದೇ ಇರೋರಿಗೆ ಜೀವನ ಎಷ್ಟು ಕಷ್ಟ ಅಂತ ಫೀಲ್ ಆಗ್ತಿದೆ. ಇಲ್ಲಿ ನಾನು ಇಟ್ಕೊಂಡಿರ್ತೀನಿ, ನೀವು ಬರೀ ಕೈ ಅನ್ನ ಹಾಕಿ ಎತ್ಕೊಳ್ಳಿ. ಅನ್ನ ಎತ್ಕೊಬೇಕಾ? ಬಿರಿಯಾನಿ ಇದು ಪೀಸ್ ಆಯ್ತು. ನಿಮ್ಗೆ ಕೈಯಲ್ಲಿ ಪ್ಲೇಟ್ ಇಟ್ಕೊಳ್ಳುವಾಗ ಮಾಡಲ್ಲ. ಕಣ್ ಕಾಣ್ದರೆ ಇದ್ರು ಅದು ಹೆಂಗೆ ಕೈ ಬಾಯಿಗೆ ಸತ್ಯ ಬ್ರೋ ಇಲ್ವಾ? ಹೌದಾ, ಮಾತಾಡ್ತಾ ಇಲ್ವಲ್ಲ ಬ್ರೋ, ಸುಮ್ಮನೆ ದೂರ ಹೋಗ್ಬಿಟ್ಟಿದ್ದೀನಿ ಅನ್ಕೊಂಡ್ಲಿ. ಈಗ ಬ್ಯಾಟಿಂಗ್ ಮಾಡ್ತಾ ಇದೀವಿ.
ಇಷ್ಟ ಆಗೋದು ನನಗೆ. ನಾನು ಅದೇ ತಾನೇ ಹೇಳಿದ್ದೆ ಅದೇ. ಕಣ್ಮುಚ್ಕೊಂಡು ತಿನ್ಬೇಕಾಗಿತ್ತು. ನಿಮಗೆ ಅದು ಇಷ್ಟ ಆಗಿದ್ದು ಅದಾ? ನಿಮ್ಮೊಬ್ರದ್ದು ಒಡಿಟ್ಟು ಮಿಸ್ ಇತ್ತು. ಇವಾಗ 3 ಒಂದು ಕಡೆ ಬಂತು. ನಾನು ಮೀಟ್ ಕ್ವಾಲಿಟಿ ಮೇಲೆ ಇದನ್ನು ಹೊಂದಿದ್ದೀನಿ. ನಮ್ಗೆ ಗೊತ್ತಾಯ್ತು ಬೇಸಿ ಅದು ನಾ ಇಷ್ಟಪಟ್ವಿ ಏನು ಅಂತ ಅಂದ್ಬಿಟ್ಟು. ಏನೋ ಸತ್ಯ ಬ್ರೋ ಬೇಕಂದ್ರೆ ಆದ್ರೂ ಬ್ರೋ ಅದು ಏನಿಟ್ಟರು ಅಸಹ್ಯವಾಗಿ ಇರುತ್ತಲ್ವಾ ಕಂಡಿಲ್ದೆ ನಾನು ಸರ್ ಅದೇ ಐಡಿಯಾ ವಿಡಿಯೋ ಆಯ್ತು, ಈಗ ಫೋಟೋ ಶೂಟ್ ಗೈಸ್. ಬ್ರೋ ನೀವು ಬೇಡ ಬ್ರೋ, ನನಗೆ ಗೊತ್ತು ನೀವು ಗೊತ್ತಾಗ್ಬಿಡುತ್ತೆ ಹೋಯ್ತೀವಿ ಅಂತ. ಬ್ರೋ ಒಂದು ಬ್ಯಾಲೆನ್ಸ್ ತಪ್ಪುತ್ತೆ ಬ್ರೋ, ನೀವು ಒಂದು ರೌಂಡ್ ತಿರುಗಿಸ್ಬಿಟ್ರೆ. ಏಯ್ ನೀವೆಲ್ಲಿದ್ದೀರಾ? ಹಾ ಕೆರೆ ಕಡೆ ಇದ್ದೀರಾ ನೀವು? ಹಿಂಗ ಇನ್ ಸ್ವಲ್ಪ ವಾಯ್ಸ್ ಬರ್ತಾ ಇದೆ ಬ್ರೋ, ಏನ್ ಹೇಳಿ ನೀವು? ವಾಯ್ಸ್ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಹೌದು ಕರೆಕ್ಟ್ ಬ್ರೋ, ನಾವು ಕಿವಿನಷ್ಟು ಉಪಯೋಗಿಸೋದಿಲ್ಲ ನೋಡಿ, ಅದೇ ಕಣ್ ಕಾಣ್ತಾ ಇದ್ದು ಕಿವಿ ಹೆವಿ ಯೂಸ್ ಆಗುತ್ತೆ ಕಣ್ ಕಾಣ್ಲಿಲ್ಲ ಅಂದ್ರೆ. ಬಟ್ ಆದ್ರೂ ಕಣ್ ಕಾಣ್ಲಿಲ್ಲ ಅಂದ್ರೆ ಎಷ್ಟು ಕಷ್ಟ ಅನ್ನೋದು ಅಲ್ವಾಯ್ತು ಇವತ್ತು. ಓಕೆ ಸೊ ಗೈಸ್ ಎಲ್ಲ ಅದನ್ನು ಮುಗಿಸ್ಕೊಂಡು ಈಗ ನಾವು ಮನೆ ಕಡೆಗೆ ಹೊರಡ್ತಾ ಇದ್ದೀವಿ. ಹರ್ಷಬ್ರ ಮನೆ ಕಡೆ. ಅಲ್ಲಿಂದ ಗಾಡಿ ತೊಗೊಂಡು ನಮ್ಮ ಮನೆಗೆ. ಕರೆಕ್ಟ್ ವಿಕ್ರಮ್ ಬ್ರೋ, ನಮ್ಮ ಸತ್ಯ ಬ್ರೋ ಅಲ್ಲಿಂದ ಹಂಗೆ ಡಿಸ್ಪರ್ಸ್ ಆದ್ರು. ನಾವು ಹಿಂಗಿಂದ ಹಿಂಗೆ ಈಗ ಸದ್ಯಕ್ಕೆ ನಾವು ನಮ್ಮ ವಿಕ್ರಮ್ ಬ್ರೋ ಅವರ ಮನೆಗೆ ಬಂದಿದ್ದೀವಿ ನಮ್ಮ ಗಾಡಿ ತೊಗೊಂಡು. ಈಗ ನೆಕ್ಸ್ಟು ನಮ್ಮ ಹರ್ಷಬ್ರನ್ನ ಡ್ರಾಪ್ ಮಾಡಬೇಕು. ಹರ್ಷಬ್ರನ್ನ ಡ್ರಾಪ್ ಮಾಡಿಬಿಟ್ಟು ಅದಾದಮೇಲೆ ನಾನು ನಮ್ಮ ಮನೆಗೆ ಹೋಗಬೇಕು. ಇನ್ನೇನು ಟ್ರಾಫಿಕಲ್ಲಿ ಬಂದು ಏನು ತೋರ್ಸೋಣ ಗೈಸ್, ಏನೂ ಇಲ್ಲ ತೋರ್ಸೋದಕ್ಕೆ. ಅವ್ರ ಹತ್ರ ಆಯ್ತಾ? ಸೊ ಟ್ರಾಫಿಕಲ್ಲಿ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಬ್ಲಾಗ್ ಏನು ಮಾಡಲ್ಲ, ಸುಮ್ಮನೆ ಮಾತಾಡ್ಕೊಂಡು ಹಟ್ಟೆ ಹೊಡ್ಕೊಂಡು ಬಂದ್ವಿ. ಸೊ ಇವಾಗಲೂ ಅಷ್ಟೇ ಏನೂ ಇರಲ್ಲ, ವಾಪಸ್ ಮನೆಗೆ ಹೋಗೋದೆ ಸರ್. ಸೀದಾ ನಿಮಗೆ ಮನೆಯಲ್ಲಿ ಸಿಗ್ತೀನಿ ನಾನು, ಗಾಡಿ ಇಟ್ಕೊಂಡು ಹೊರಡೋಣ ಗೈಸ್. ಮನೆಗೆ ಹೊರಡೋಣ ಅಂತ ಅಂದ್ಕೊಂಡೆ. ನಮ್ಮ ಹರ್ಷಬ್ರನ್ನ ಡ್ರಾಪ್ ಮಾಡಿಬಿಟ್ಟು ಅದಕ್ಕೆ ಮುಂಚೆ ಇಸ್ಪುರ ಬಂದುಬಿಟ್ಟು ನಮ್ಮ ಡಾರ್ಲಿಂಗ್ ಆದ ಸಂಜಿತ್ ಬ್ರೋನ ಮೀಟ್ ಮಾಡಿಲ್ಲ ಅಂದರೆ ಬರ್ತಲ್ಲ. ಸೊ ಅದಕ್ಕೋಸ್ಕರ ನೋಡಿ ಮೀಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಆ್ಯಂಡ್ ಊಟ ಮಾಡ್ತಾಯಿರೋ ಸರಿ ಆ್ಯಕ್ಚುಲಿ ಬನ್ನಿ ಅಲ್ಲಿಗೆ ಅಲ್ಲೇ ಮೀಟ್ ಆಗ್ಬಿಟ್ಟು ಹಂಗೆ ಹೋಗೋಣ ಅಂದರೆ ಊಟ ಮಾಡ್ತಾರೆ. ಸರಿ ಇಲ್ಲೇ ಬಂದುಬಿಟ್ಟು ಮಾತಾಡ್ಸ್ಕೊಂಡು ಹಂಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕೋದು. ಏನು ಸಂಜಿತ್ ಬ್ರೋ ಕಾಣೆ ಆಗ್ಬಿಟ್ಟಿದ್ದೀರಾ, ಜೊತೆ ಬರೋದಿಲ್ಲ ಇವಾಗ, ಬ್ಯುಸಿ ಬಾಯ್ ಆಗ್ಬಿಟ್ಟಿದ್ದೀರಾ. ಬಿಸ್ನೆಸ್ ಮ್ಯಾನ್ ಫುಲ್ ಆ್ಯಂಡ್ ಗೈಸ್ ಕರ್ನಾಟಕ ನಾಟಿ ಪಲಾವ್ದ ಆಗ್ಬಿಟ್ಟಿದ್ದಾರೆ. ಖುಷಿ ನೋಡಿ ನೋಡಿ 4:15 ಊಟ ಮಾಡ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ ಎಂಥ ದೊಡ್ಡ ಆಂಟ್ರಪ್ರನರ್ ಆಗ್ಬಿಟ್ಟಿದ್ದಾರೆ ಅಂತ ನಮ್ಮ ಸಂಜಿತ್ ಬ್ರೋ.